ಉಡುಪಿಯ NH66 ಸರಣಿ ಅಪಘಾತಕ್ಕೆ ಸಾಕ್ಷಿಯಾಗಿರೋ 25ಕ್ಕೂ ಹೆಚ್ಚು ವಾಹನಗಳ ನಡುವೆ ಅಪಘಾತ ಸಂಭವಿಸಿದೆ. ಆಯಿಲ್ ಟ್ಯಾಂಕರ್ ಸೋರಿಕೆಯಿಂದ ಈ ರೀತಿಯ ಅವಘಡ ನಡೆದಿದೆ. ತೆಕ್ಕಟ್ಟೆಯಿಂದ ಮರವಂತೆವರೆಗೆ ಟ್ರಾಫಿಕ್ ಜಾಮ್. ಸುಮಾರು 15 ಕಿಲೋಮೀಟರ್ ವರೆಗೂ ಅಪಘಾತ. ಗಣೇಶ ಹಬ್ಬ ಇವತ್ತು ಚೌತಿಯ ದಿನಾನೇ ಕರಾವಳಿಯಲ್ಲಿ ಸಾಲು ಸಾಲು ದುರಂತ. ಜನ ಭಯಭೀತರಾಗಿದ್ದಾರೆ. ನೋಡಿ, ಇದಂತೂ ಲೈವ್ ಅಲ್ಲೇ ಯಾವ ರೀತಿ ಆಕ್ಸಿಡೆಂಟ್ ಆಗುತ್ತೆ ನೋಡಿ ಅಲ್ಲಿ. ಅಂದ್ರೆ ಆ ಗಾಡಿ ಸ್ಕಿಡ್ ಆಗಿ ಯಾವ ರೀತಿ ಬೀಳುತ್ತೆ. ಕಾರಣ ಅಲ್ಲಿ ಆಯಿಲ್ ಟ್ಯಾಂಕ್ ಬಿದ್ದು ಆಯಿಲ್ ಸೋರಿಕೆಯಿಂದಾಗಿ ಈ ರೀತಿ ಸಾಲು ಸಾಲು ಅಪಘಾತಗಳು ಸಂಭವಿಸ್ತಾ ಇರುವಂತಹ ಒಂದು ಘಟನೆ ನಡೆದಿದೆ. ಆಯಿಲ್ ಟ್ಯಾಂಕ್ ಸೋರಿಕೆಯಿಂದ ಸಾಲು ಸಾಲು ಅವಾಂತರ 25ಕ್ಕೂ ಹೆಚ್ಚು ಅಪಘಾತ ಆಗಿರೋದು. ರೋಡ್ ಮೇಲೆ ಆಯಿಲ್ ಸೋರಿಕೆಯಾಗಿದೆ. ಆ ಆಯಿಲ್ ಮೇಲೆ ವಾಹನಗಳು ಹೋಗ್ತಾ ಇದ್ದಂಗೆ ಸ್ಲಿಪ್ ಆಗಿ ಬೀಳುವಂಥದ್ದೇ ಆಗ್ತಾ ಇದೆ. ನೋಡಿ, ಚೌತಿ ದಿನ ಆಗಿರುವಂಥ ತೆಕ್ಕಟ್ಟೆಯಿಂದ ಟುವರ್ಡ್ಸ್ ಮರವಂತೆವರೆಗೂ ಕೂಡ ಸರಣಿ ಅಪಘಾತಗಳು ಸುಮಾರು 25ರಿಂದ 30 ಅಪಘಾತಗಳು ಸಂಭವಿಸಿದೆ. ಕಾರಣ ಅಂತೇಳಿ ಬಂದಾಗ ಒಂದು ಟ್ಯಾಂಕರ್ ವೆಹಿಕಲ್ ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಹೋಗ್ತಾ ಇದ್ದಂಥ ಟ್ಯಾಂಕರ್ ವೆಹಿಕಲ್, ಆ ಟ್ಯಾಂಕರ್ ವೆಹಿಕಲ್ನ ಕೆಳಗಡೆ ಇರುವಂಥ ಆ ಟ್ಯಾಂಕ್ ಏನಿದೆ, ಆಯಿಲ್ ಟ್ಯಾಂಕ್ ಅಂತಲೇ ಹೇಳ್ತಾ ಇದ್ದಾರೆ, ಅದು ಲೀಕೇಜ್ ಆಗಿ ಸರಣಿ ಅಪಘಾತಗಳು ಸಂಭವಿಸಿ ಸುಮಾರು ಜನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇದೇ ಟ್ಯಾಂಕರ್ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಬರುವಾಗ ಆಗಿರುವಂಥ ದುರಂತ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಲೀಕೇಜ್ ಆಗಿ ಒಂದು ರೀತಿಯಲ್ಲಿ ಸೋಪ್ ರೀತಿಯಲ್ಲಿ ಆಗಿದೆ. ದುರಂತಕ್ಕೆ ಕಾರಣ ಆಗಿರೋದು ಇದೇನೆ. ಲೀಕೇಜ್ ಆಗಿರುವಂಥ ಆ ಒಂದು ಟ್ಯಾಂಕ್ ಏನಿದೆಯಲ್ಲ, ಅದು ಲೀಕೇಜ್ ಆಗಿದೆ. ಅದನ್ನು ರಿಪೇರಿ ಕೂಡ ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಸುಮಾರು 25ಕ್ಕೂ ಹೆಚ್ಚು ಅಪಘಾತಗಳು ಚೌತಿಯ ದಿನ ಸಂಭವಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದರೆ ಕೆಲವರು ಗಾಯಗೊಂಡವರು, ಇನ್ನುಳಿದವರು ಪ್ರಾಣ ಭಯದಲ್ಲೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉಡುಪಿಯಿಂದ ರಂಜಿತ್ ಶುರಿಯಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ತಾಲೂಕಿನ ಮುತ್ತೋಡಿ ಅಭಯಾರಣ್ಯದಲ್ಲಿ ಸೈಕಲ್ ರೇಸ್ ಆಯೋಜನೆ ಮಾಡಲಾಗಿದೆ. ಭದ್ರಾ ಹುಲಿ ಸಂರಕ್ಷಿತ ಅರಣ್ಯದ ಅಂಚಿನಲ್ಲಿ ಸೈಕಲ್ ರೇಸ್ ಆಯೋಜನೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈಲ್ಡ್ ಲೈಫ್ ಅರಣ್ಯಾಧಿಕಾರಿಗಳ ವಿರುದ್ಧ ಅಸಮಾಧಾನ ಭುಗಿಲೆದ್ದಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿಗೆ ಗಗನಚುಕ್ಕಿ ಜಲಪಾತೋತ್ಸವ ನೆಪದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದಕ್ಕೆ ಪ್ಲಾನ್ ಮಾಡಲಾಗಿದೆ ಅಂತ ಆರೋಪ ಕೇಳಿಬಂದಿದೆ. ಮಳವಳ್ಳಿ ಕ್ಷೇತ್ರದ ಜೆಡಿಎಸ್ ಮಾಜಿ ಶಾಸಕ ಅನ್ನದಾನಿ ಜಲಪಾತೋತ್ಸವಕ್ಕೆ ಅಡ್ಡಿಪಡಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನೀರಿಲ್ಲದೆ ರೈತರು, ಕ್ಷೇತ್ರದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂತಹ ಸಂಕಷ್ಟದಲ್ಲಿ ಜಲಪಾತೋತ್ಸವ ಹೆಸರಲ್ಲಿ ತಮಿಳುನಾಡಿಗೆ ನೀರು ಹರಿಸುವ ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಈಗ KRS ಇಂದ ನೀರು ಬಿಟ್ಕೊಂಡು ಕೃತಕವಾಗಿ ನೀರು ಹರಿಸ್ಕೊಂಡು ಆರ್ಟಿಫಿಷಿಯಲ್ ಆಗಿ ಜಲಪಾತೋತ್ಸವ ಮಾಡ್ತೀರಾ? ನೈಸರ್ಗಿಕವಾಗಿ ಮಳೆ ಬಂದಾಗ, ಕೆಟ್ಟೆ ತುಂಬಿದಾಗ ಗಗನಚುಕ್ಕಿ ಜಲಪಾತ ದುಂಬಿಕ್ಕೆ ಹರಿಯತ್ತಿರೋ ಕಳೆದ ತಿಂಗಳು ಮೈ ತುಂಬಿ ಹರಿತಾ ಇತ್ತು. ನೀವು ಹಾಗೆ ಮಾಡಬೇಕಾಗಿತ್ತು ಜಲಪಾತೋತ್ಸವ. ಈಗೆಲ್ಲ ನೀರು ನಿಂತೋಗಿದೆ, ಮಳೆ ನಿಂತೋಗಿದೆ. ಈಗ ನೀವು ಕೃತಕವಾಗಿ ಆರ್ಟಿಫಿಷಿಯಲ್ ಆಗಿ ನೀರು KRS ಇಂದ ಹರಿಸ್ಕೊಂಡು ನಿಮ್ಮ ಉದ್ದೇಶ ಏನು? ತಮಿಳ್ನಾಡಿಗೆ ಇದ್ರ ಮುಖಾಂತರ ಈ ನೆಪದಲ್ಲಿ ನೀರು ಹೋಗ್ಲಿ ಅಂತನಾ? ಧಾರವಾಡದ ಕರ್ನಾಟಕ ವಿವಿ ಕ್ಯಾಂಪಸ್ನಲ್ಲಿ ಚಿರತೆ ಆತಂಕ ಶುರುವಾಗಿದೆ. ಕಳೆದ 6 ತಿಂಗಳಿಂದ ಜಾನುವಾರುಗಳ ಮೇಲೆ ದಾಳಿ ನಡೆಸಿತ್ತು. ಈಗ ಕ್ಯಾಂಪಸ್ ಒಳಗಡೆ ಚಿರತೆ ಓಡಾಟ ಆತಂಕಕ್ಕೆ ಕಾರಣ ಆಗಿದೆ. ಪತ್ರಿಕೋದ್ಯಮ ವಿಭಾಗದ ರಸ್ತೆಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಚಿರತೆ ಓಡಾಡೋ ದೃಶ್ಯ ಸೆರೆಯಾಗಿದೆ. ಗಣೇಶೋತ್ಸವದ ನಿಮಿತ್ತ ವಿಜಯಪುರ ನಗರದ ಜೋರಾಪುರ ಪೇಟ್ ಹತ್ತಿರದ ವಾಟರ್ ಟ್ಯಾಂಕ್ ಏರಿಯಾದಲ್ಲಿ ಯತ್ನಾಳ್ ಮತ್ತು ಯತ್ನಾಳ್ ಬೆಂಬಲಿಗರ ಬ್ಯಾನರ್ ಹಾಕಲಾಗಿತ್ತು. ಆದರೆ ಕಿಡಿಗೇಡಿಗಳು ಬ್ಯಾನರ್ ಹರಿದು ಹಾಕಿದ್ದಾರೆ. ಇನ್ನು ಬ್ಯಾನರ್ ಹರಿದಿರುವ ಮಾಹಿತಿ ಸಿಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಪಾಲಿಕೆ ಸಿಬ್ಬಂದಿ ಹರಿದ ಬ್ಯಾನರ್ಗಳನ್ನು ತೆರವು ಮಾಡಿದ್ದಾರೆ. ಇನ್ನು ಬ್ಯಾನರ್ ಹರಿದವರ ಪತ್ತೆಗೆ ಪೊಲೀಸರು ಮುಂದಾಗಿದ್ದು ಸಿಸಿಟಿವಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ.
ಬಳ್ಳಾರಿಯಲ್ಲಿ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ 12ನೇ ಘಟಿಕೋತ್ಸವ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲೆ, ಸಮಾಜ ಸೇವೆ ಪರಿಗಣಿಸಿ ನಟಿ ಉಮಾಶ್ರೀ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಜೊತೆಗೆ ಸಮಾಜ ಸೇವೆ ಆಧರಿಸಿ ಶ್ರೀ ಚಂದ್ರಮೌಳೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಕೈಗಾರಿಕೆ ಮತ್ತು ಸಮಾಜ ಸೇವೆ ಆಧರಿಸಿ ಎಸ್.ಕೆ. ಮೋದಿ ಅವರಿಗೆ ಮರಣೋತ್ತರ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿ 5 ಜನರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹಿರೂರು ಕ್ರಾಸ್ ಬಳಿ ನಡೆದಿದೆ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಪ್ರವಾಸಕ್ಕೆ ಅಂತ ಕಾರಿನಲ್ಲಿ ಹೊರಟಿದ್ರು. ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಗದ್ದೆಗೆ ಹೋಗಿ ಬಿದ್ದಿದೆ. ಇನ್ನು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ಗಾಯಾಳುಗಳನ್ನು ದಾವಣಗೆರೆ ಆಸ್ಪತ್ರೆಗೆ ರವಾನಿಸಲಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಆಟೋ ಪಲ್ಟಿಯಾಗಿರೋ ಘಟನೆ ಬೆಳಗಾವಿಯ ಅಂಬೇಡ್ಕರ್ ನಗರದ ಬಳಿ ನಡೆದಿದೆ. ಆಟೋ ಚಾಲಕ ಕುಡಿದ ಮತ್ತಿನಲ್ಲಿ ಸುಮಾರು 10 ವಿದ್ಯಾರ್ಥಿಗಳನ್ನು ತುಂಬಿಕೊಂಡು ಹೋಗ್ತಾ ಇದ್ದ. ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿಯಾಗಿ ಆಟೋ ಪಲ್ಟಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಉಚಿತ ಗಣೇಶ ಮೂರ್ತಿ ವಿತರಣೆ ಮಾಡಲಾಯಿತು. ಜೆಡಿಎಸ್ ಪಕ್ಷದ ವತಿಯಿಂದ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ 500ಕ್ಕೂ ಹೆಚ್ಚು ವಿನಾಯಕ ಮೂರ್ತಿ ವಿತರಣೆ ಮಾಡಲಾಯಿತು. ಚನ್ನಪಟ್ಟಣದ ದೊಡ್ಡಮಳೂರು ಗ್ರಾಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮೂರ್ತಿ ವಿತರಣೆಯನ್ನ ಮಾಡಿದರು. ಉಪಚುನಾವಣೆ ಹಿನ್ನೆಲೆ ಮತದಾರರ ಓಲೈಕೆಗೂ ಜೆಡಿಎಸ್ ಪ್ಲಾನ್ ರೂಪಿಸ್ತಾ ಇದ್ರೆ ಅತ್ತ ಬಿಜೆಪಿಯಿಂದಲೂ ಉಚಿತ ಗಣೇಶ ಮೂರ್ತಿ ವಿತರಣೆ ನಡೀತಾ ಇದೆ. ಇನ್ನು ಗಣೇಶ ಮೂರ್ತಿ ವಿತರಣೆಗೆ ಚಾಲನೆಯ ಬಳಿಕ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಇವತ್ತು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಗಣೇಶ ಮೂರ್ತಿ ವಿತರಣೆ ಮಾಡಲಾಗ್ತಾ ಇದೆ. ಹಲವು ವರ್ಷಗಳಿಂದ ತಾಲೂಕು ಅಧ್ಯಕ್ಷರು ಗಣೇಶ ಮೂರ್ತಿ ವಿತರಣೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಈ ಬಾರಿ ನಾನು ಭಾಗವಹಿಸಿ ಯುವಕರಿಗೆ ಗಣೇಶ ವಿತರಿಸ್ತಾ ಇದ್ದೀನಿ ಅಂತ ಹೇಳಿದರು. ಇನ್ನು ಉಪಚುನಾವಣೆಗೆ ಮುಖಂಡರು ಕಾರ್ಯಕರ್ತರು ಸಜ್ಜಾಗಬೇಕು. ಈಗಾಗಲೇ ಕ್ಷೇತ್ರದ ಹಲವು ಕಡೆ ಸಭೆಗಳನ್ನು ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದೇನೆ. ಎಲ್ಲರ ಅಭಿಪ್ರಾಯಗಳನ್ನು ವರಿಷ್ಠರಿಗೆ ತಲುಪಿಸುವ ಕೆಲಸ ಆಗ್ತಾ ಇದೆ. ಅಂತಿಮವಾಗಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕು. ಆ ನಿಟ್ಟಿನಲ್ಲಿ ಜೆಡಿಎಸ್ ಪಕ್ಷ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅಂತ ಹೇಳಿದರು. ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ನಮ್ಮ ರಾಜ್ಯದ ವಿಶೇಷವಾಗಿ ನಮ್ಮ